ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಯವರೇ, ನೀವು ರಾಶಿ ಚಕ್ರದಲ್ಲೇ ಅತ್ಯಂತ ವಿಚಾರವಂತ ಮತ್ತು ಮಾನವೀಯ ಗುಣವುಳ್ಳವರು. ಆದರೆ ನಾಳೆ ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಯಿಂದ 1 ಗಂಟೆಯ ನಡುವೆ ನಿಮ್ಮ ಜೀವನದಲ್ಲಿ ಒಂದು ನಡುಕ ಹುಟ್ಟಿಸುವಂತಹ ಮತ್ತು ವಿಚಿತ್ರ ಘಟನೆ ಸಂಭವಿಸಲಿದೆ. ಕುಂಭರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವರು ಈಗ ನಿಮ್ಮ ರಾಶಿಯಲ್ಲೇ ನೆಲೆಸಿದ್ದು ಅತ್ಯಂತ ಶಕ್ತಿಯುತವಾಗಿದ್ದಾರೆ. ಇನ್ನು ನಿಮಗೆ ಮಾಹಿತಿಗಾಗಿ ತಿಳಿಸ್ತಾ ಇದ್ದೇವೆ. ನಾಳೆ ರಾತ್ರಿ 12 ಗಂಟೆ ನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ನೀವು ಮಲಗುವ ಕೋಣೆಯ ಹತ್ರ ಒಂದು ಅದೃಶ್ಯ ದೈವಿಕ ಶಕ್ತಿಯ ಸಂಚಾರವಾಗಲಿದೆ. ಇದರ ಬಗ್ಗೆ ಕೇಳಿದರೆ ನಿಮ್ಮ ಕಾಲಿನ ಕೆಳಗಿನ ನೆಲವೇ ಜಾರಿ ಹೋದಂತೆ ಅನುಭವ ಆಗುತ್ತೆ. ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ, ಯಾಕೆಂದರೆ ಇದು ನಿಮ್ಮ ಕಷ್ಟಗಳ ಅಂತ್ಯದ ಮುನ್ಸೂಚನೆಯಾಗಿದೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕುಂಭರಾಶಿಯವರ ತಾಳ್ಮೆ ಮತ್ತು ವಿಧಿಯ ಕಠಿಣ ನಿರ್ಧಾರ. ಕುಂಭರಾಶಿಯವರು ಎಷ್ಟೇ ನೋವು ಬಂದರೂ ಅದನ್ನು ನಗುಮುಖದಿಂದನೇ ಸಹಿಸುತ್ತಾರೆ. ಆದರೆ ಕಳೆದ 2.5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹ ಮತ್ತು ಮಾನಸಿಕ ಕಿರಿಕಿರಿಗಳು ನಿಮ್ಮನ್ನು ಹೈರಾಣಾಗಿಸಿವೆ. ನೀವು ಇತರರಿಗೆ ಎಷ್ಟೇ ಒಳ್ಳೆಯದು ಮಾಡಿದರೂ ಪ್ರತಿಯಾಗಿ ನಿಮಗೆ ಸಿಗ್ತಿರೋದು ಕೇವಲ ನಿಂದನೆ ಮತ್ತು ಅವಮಾನ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿರುವ 7 ಶನಿಯ ಪ್ರಭಾವ ಅಥವಾ ಯಾರೋ ಗುಪ್ತವಾಗಿ ಮಾಡಿಸಿರುವ ದೃಷ್ಟಿದೋಷ. ವರ್ಷಗಳಿಂದ ನೀವು ಯಾವ ಸುಸಮಯಕ್ಕಾಗಿ ಕಾಯ್ತಿದ್ದೀರೋ ಆ ಶುಭಗಳಿಗೆ ನಾಳೆ ರಾತ್ರಿ ಸಮೀಪಿಸ್ತಾ ಇದೆ. ಆದರೆ ನೆನಪಿರಲಿ, ನಾಳೆ ಸರಿಯಾಗಿ ಬೆಳಿಗ್ಗೆ 4 ಗಂಟೆ ಮೊದಲು ನೀವು 3 ಅತಿ ದೊಡ್ಡ ತಪ್ಪುಗಳನ್ನು ಮಾಡಲೇಬಾರದು. ವಿಧಿಯ ತೀರ್ಪು ಇಂದು ರಾತ್ರಿ ಹೊರಬೀಳುತ್ತೆ, ಜಾಗರೂಕರಾಗಿರಿ. ಇನ್ನು ನಿಮ್ಮ ಆಪ್ತ ಗೆಳೆಯನ ಸೋಗಿನಂತಿರುವ ಆ ಘಾತುಕ ಶತ್ರು ಯಾರು? ಕುಂಭರಾಶಿಯವರೇ, ನಿಮ್ಮ ಜಾತಕದಲ್ಲಿ ಈಗ ಒಬ್ಬ ವಿಷಕಾರಿ ಶತ್ರುವಿನ ಹೆಸರು ಎದ್ದು ಕಾಣ್ತಾ ಇದೆ. ಈ ಶತ್ರುವರೆಗೆ ನಿಮ್ಮ ಹಿತೈಷಿಯಂತೆ ಮಾತನಾಡುತ್ತಾ ನಿಮ್ಮ ಎಲ್ಲ ಗುಟ್ಟುಗಳನ್ನು ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ನೆರೆಹೊರೆಯಲ್ಲೇ ಒಬ್ಬರಾಗಿರ್ತಾರೆ. ಈ ಶತ್ರು ನಿಮ್ಮ ಯಶಸ್ಸನ್ನು ಸಹಿಸಲಾಗದ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಯೋಗವನ್ನು ಮಾಡ್ತಾರೆ. ನಿಮ್ಮ ಪ್ರಗತಿಯನ್ನ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾಳೆ ರಾತ್ರಿ ಆ ವ್ಯಕ್ತಿಯ ಅಸಲಿ ಮುಖವಾಡ ಅನ್ನೋದು, ಕಳಚುವ ಸುಳಿವು ಅನ್ನೋದು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಿಗಲಿದೆ. ಈ ಮಾಹಿತಿಯನ್ನು ನೀವು ಒಬ್ಬರೇ ನೋಡಿ ರಹಸ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅತಿಯಾದ ಔದಾರ್ಯನೇ ಇಂದು ನಿಮಗೆ ಮುಳುವಾಗಬಹುದು, ಎಚ್ಚರವಾಗಿರಿ. ಇನ್ನು ನಿಮ್ಮ ಮನೆಯಲ್ಲಿ ದೇವಿಯ ಆಗಮನ ಮತ್ತು ಮನೆಯಲ್ಲಿರುವ ಅಶುದ್ಧ ವಸ್ತುಗಳು. ಕುಂಭರಾಶಿಯವರೇ, ಸಾಕ್ಷಾತ್ ಮಹಾಕಾಳಿ ಅಥವಾ ವರಮಹಾಲಕ್ಷ್ಮಿಯ ರೂಪದಲ್ಲಿರುವ ಒಂದು ದೈವಿಕ ಶಕ್ತಿ ಕಳೆದ 5 ದಿನಗಳಿಂದ ನಿಮ್ಮ ಮನೆಯನ್ನ ಪ್ರವೇಶ ಮಾಡೋದಕ್ಕೆ ಸಿದ್ಧವಾಗಿದೆ. ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಬಂದಿರುವ ಈ ದೇವಿಯ ನಿಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ನೋಡಿ ಅತ್ಯಂತ ಕೋಪಗೊಂಡಿದ್ದಾರೆ. ಆ 2 ವಸ್ತುಗಳು ಯಾವ್ಯಾವು? ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿರುವ ಅಥವಾ ಕತ್ತಲೆಯ ಮೂಲೆಯಲ್ಲಿರುವ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಉಪಕರಣ ಅಥವಾ ಮುರಿದ ಪೀಠೋಪಕರಣ. ನಿಮ್ಮ ಮನೆಯ ಬಚ್ಚಲು, ಮನೆಯ ಹತ್ತಿರ ಅಥವಾ ಒಂದು ತಾರಸಿಯ ಮೇಲಿರುವ ಸಂಗ್ರಹವಾದ ಕಸದ ರಾಶಿ ಮತ್ತು ಹಳೆಯ ಚಪ್ಪಲಿ. ಈ ವಸ್ತುಗಳು ನಿಮ್ಮ ಮನೆಯ ಅದೃಷ್ಟವನ್ನು ತಡಿತಾ ಇವೆ. ಕೂಡಲೇ ಇವುಗಳನ್ನು ಹೊರಹಾಕಿ ನಾಳೆ ರಾತ್ರಿ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳೆಣ್ಣೆ ಹಾಕಿ ದೇವರ ಮುಂದೆ ಇಡಿ ಮತ್ತು ಶನಿ ಮಹಾತ್ಮರ ಸ್ಮರಣೆ ಮಾಡಿ. ಮುಂದಿನ 24 ಗಂಟೆಗಳಲ್ಲಿ 3 ಮಹಾ ಚಮತ್ಕಾರಗಳು ಅನ್ನೋದು ಆಗುತ್ತೆ. ಕುಂಭರಾಶಿಯವರೇ, ಈ ಪರೀಕ್ಷೆಯ ನಡುವೆಯೂ ಮುಂದಿನ 24 ಗಂಟೆಗಳಲ್ಲಿ ಈ ಅದ್ಭುತ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಇನ್ನು ನಿಂತು ಹೋಗಿದ್ದ ಹಣದ ಮೂಲಗಳು ಮತ್ತೆ ತೆರೆದುಕೊಳ್ಳುತ್ತೆ. ಹೊಸ ಕೆಲಸದ ಅಥವಾ ಅವಕಾಶ ಅಥವಾ ವ್ಯವಹಾರದಲ್ಲಿ ದೊಡ್ಡ ಲಾಭ ಅಂತ ನಿಮ್ಮದಾಗುತ್ತೆ. ಇನ್ನು ಶತ್ರುಗಳ ಪತನ. ನಿಮ್ಮನ್ನು ತುಳಿಯಲು ಪ್ರಯತ್ನ ಮಾಡ್ತಿದ್ದವರು ತಾವಾಗಿಯೇ ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮ್ಮ ಮುಂದೆ ಅವರು ಕ್ಷಮೆ ಯಾಚಿಸುವ ಸಮಯ ಬಂದಿದೆ. ಇನ್ನು ದೀರ್ಘಕಾಲದಿಂದ ಒತ್ತಡದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಒಂದು ಒಳ್ಳೆಯ ಸುದ್ದಿ ಕೇಳೋದ್ರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಬಾಲಾಜಿ ಮತ್ತು ಕಾಲಭೈರವ ದೇವರ ರಕ್ಷಣೆ ನಿಮ್ಮ ಜಾತಕದಲ್ಲಿ ಈಗ ಕಾರ್ಯಸಿದ್ಧಿ ಯೋಗ ಆರಂಭವಾಗಿದೆ. ಸಾಕ್ಷಾತ್ ಹನುಮಂತ ದೇವರು ಮತ್ತು ಕಾಲಭೈರವ ಸ್ವಾಮಿ ನಿಮ್ಮ ರಕ್ಷಣೆಗೆ ನಿಂತಿದ್ದಾರೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಕೂದಲು ಕೂಡ ಕೊಂಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಮ್ಮಲ್ಲಿರುವ ಅಹಂಕಾರ ಮತ್ತು ಆಲಸ್ಯವನ್ನು ಬಿಡಿ. ನಾಳೆ ರಾತ್ರಿ ಯಾರಾದರೂ ಕಪ್ಪು ನಾಯಿಗೆ ಆಹಾರ ನೀಡಿ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ. ಇದು ನಿಮ್ಮ ಶನಿ ದೋಷದ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಇನ್ನು ಸರಳ ಪರಿಹಾರ ಮತ್ತು ಅದೃಷ್ಟದ ಮಂತ್ರ. ನಾಳೆ ರಾತ್ರಿಯ ವಿಚಿತ್ರ ಘಟನೆಯಿಂದ ಪೂರ್ಣ ಲಾಭ ಪಡೆಯೋದಕ್ಕೆ ಈ ಕೆಲಸ ಮಾಡಿ.
ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಒಂದು ದೀಪವನ್ನು ಬಣ್ಣದ ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನು ದೇವಸ್ಥಾನಕ್ಕೆ ಸಮರ್ಪಿಸಿ. ಕಮೆಂಟ್ ಬಾಕ್ಸಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ 5 ಬಾರಿ ಜೈ ಹನುಮಾನ್ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ. ಹೊಸ ಯುಗದ ಆರಂಭ ಆಗ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಅನ್ನೋದು ಬಂದಿದೆ. ನಿಮ್ಮ ಜೀವನದಲ್ಲಿ ಇಂದಿನಿಂದ ಸುಖ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ಸಕಾರಾತ್ಮಕರಾಗಿರಿ ಮತ್ತು ನಿಮ್ಮ ಕರ್ಮ ಫಲವನ್ನು ನಂಬಿ. ಇನ್ನು ಕುಂಭರಾಶಿಯವರೇ, ನಿಮ್ಮ ಶತ್ರುವಿನ ಸಂಹಾರ ಆಗುತ್ತೆ. ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.